ಟೀಮ್ ಇಂಡಿಯಾದ ಸೆನ್ಸೇಷನಲ್ ಆಟಗಾರ ಅಭಿಷೇಕ್ ಶರ್ಮಾ ಮೂರನೇ ಟಿ20 ಪಂದ್ಯದಲ್ಲಿ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. ಅಭಿಷೇಕ್ ಶರ್ಮಾ ಮೂರನೇ ಟಿ20 ಪಂದ್ಯದಲ್ಲಿ 18 ಎಸೆತದಲ್ಲಿ 35 ರನ್ ಅನ್ನು ಹೊಡೆದಿದ್ದರು. ಇದರಲ್ಲಿ 3 4 ಮತ್ತು 3 ಭರ್ಜರಿ ಸಿಕ್ಸರ್ ಸೇರಿತ್ತು. ಅಭಿಷೇಕ್ ಶರ್ಮಾ ಮೂರನೇ ಟಿ20 ಪಂದ್ಯದಲ್ಲಿ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರುವುದರ ಮೂಲಕ ಒಂದು ದೊಡ್ಡ ವಿಶ್ವ ದಾಖಲೆಯನ್ನು ಕೂಡ ನಿರ್ಮಿಸಿದ್ದಾರೆ. ಹಾಗಾದರೆ ಅಭಿಷೇಕ್ ಶರ್ಮಾ ಮೂರನೇ ಟಿ20 ಪಂದ್ಯದಲ್ಲಿ ಯಾವ ಒಂದು ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಮೂರನೇ ಟಿ20 ಪಂದ್ಯದಲ್ಲಿ ಸೌತ್ ಆಫ್ರಿಕಾ ನೀಡಿದಂತಹ 118 ರನ್ಗಳ ಗುರಿಯನ್ನು ಬೆನ್ನತ್ತಿದಂತಹ ಟೀಮ್ ಇಂಡಿಯಾಕ್ಕೆ ಅಭಿಷೇಕ್ ಶರ್ಮಾ ಟೀಮ್ ಇಂಡಿಯಾಕ್ಕೆ ಒಂದು ಸ್ಫೋಟಕವಾದಂತಹ ಆರಂಭವನ್ನು ನೀಡಿದರು. ಅಭಿಷೇಕ್ ಶರ್ಮಾ ಮೂರನೇ ಟಿ20 ಪಂದ್ಯದಲ್ಲಿ 18 ಎಸೆತದಲ್ಲಿ 35 ರನ್ ಅನ್ನು ಹೊಡೆದರು. ಇದರಲ್ಲಿ 3 4 ಮತ್ತು 3 ಭರ್ಜರಿ ಸಿಕ್ಸರ್ ಸೇರಿತ್ತು. ಮೂರನೇ ಟಿ20 ಪಂದ್ಯದಲ್ಲಿ ಎಲ್ಲಾ ಬ್ಯಾಟ್ಸ್ಮನ್ಗಳು ಕೂಡ ರನ್ ಗಳಿಸಲು ಪರದಾಡುತ್ತಿದ್ದರೆ ಅಭಿಷೇಕ್ ಶರ್ಮಾ ಮಾತ್ರ ಲೀಲಾಜಾಲವಾಗಿ ಮೂರನೇ ಟಿ20 ಪಂದ್ಯದಲ್ಲಿ ರನ್ ಅನ್ನು ಗಳಿಸಿದರು. ಅಭಿಷೇಕ್ ಶರ್ಮಾ ಸದ್ಯ ಒಂದು ಅದ್ಭುತವಾದಂತಹ ಫಾರ್ಮ್ ನಲ್ಲಿದ್ದಾರೆ. ಇದೇ ಫಾರ್ಮ್ ಅನ್ನ ಅಭಿಷೇಕ್ ಶರ್ಮಾ ಮುಂಬರುವ ಟಿ20 ವರ್ಲ್ಡ್ ಕಪ್ ಅಲ್ಲೂ ಕೂಡ ಟೀಮ್ ಇಂಡಿಯಾದ ಪರವಾಗಿ ತೋರಲಿ ಎಂಬುದು ಟೀಮ್ ಇಂಡಿಯಾದ ಅಭಿಮಾನಿಗಳ ಮನದಾಸೆಯಾಗಿದೆ. ಅಭಿಷೇಕ್ ಶರ್ಮಾ ಟಿ20 ವರ್ಲ್ಡ್ ಕಪ್ ನಲ್ಲೂ ಕೂಡ ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರಿದರೆ ಮಾತ್ರ ಟೀಮ್ ಇಂಡಿಯಾ ಮುಂಬರುವ ಟಿ20 ವರ್ಲ್ಡ್ ಕಪ್ ಅಲ್ಲಿ ಮತ್ತೆ ಪ್ರಶಸ್ತಿಯನ್ನು ಗೆಲ್ಲಲು ಸಾಧ್ಯ ಅಂತಾನೆ ಹೇಳಬಹುದಾಗಿದೆ. ಇನ್ನು ಅಭಿಷೇಕ್ ಶರ್ಮಾ ಮೂರನೇ ಟಿ20 ಪಂದ್ಯದಲ್ಲಿ 3 ಭರ್ಜರಿ ಸಿಕ್ಸರ್ ಗಳನ್ನು ಹೊಡೆಯುವುದರ ಮೂಲಕ ಒಂದು ಹೊಸ ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಅಭಿಷೇಕ್ ಶರ್ಮಾ ಟಿ20ಯಲ್ಲಿ ಅತಿ ವೇಗವಾಗಿ 300 ಸಿಕ್ಸರ್ ಗಳನ್ನು ಹೊಡೆದಂತಹ ಟೀಮ್ ಇಂಡಿಯಾದ ಆಟಗಾರರೆಂಬ ಹಿರಿಮೆಗೆ ಅಭಿಷೇಕ್ ಶರ್ಮಾ ಪಾತ್ರರಾಗಿದ್ದಾರೆ. ಅಭಿಷೇಕ್ ಶರ್ಮಾ ಟಿ20ಯಲ್ಲಿ ಆಡಿದಂತಹ 163 ಇನ್ನಿಂಗ್ಸ್ ಗಳಲ್ಲಿ 300 ಸಿಕ್ಸರ್ ಗಳನ್ನು ಹೊಡೆದಂತಹ ಸಾಧನೆಯನ್ನ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಟಿ20ಯಲ್ಲಿ ಅತಿ ವೇಗವಾಗಿ 300 ಸಿಕ್ಸರ್ ಗಳನ್ನು ಹೊಡೆದ ದಾಖಲೆ ಕೆಎಲ್ ರಾಹುಲ್ ಅವರ ಹೆಸರಿನಲ್ಲಿತ್ತು. ಕೆಎಲ್ ರಾಹುಲ್ 205 ಇನ್ನಿಂಗ್ಸ್ ಗಳಲ್ಲಿ ಟಿ20ಯಲ್ಲಿ 300 ಸಿಕ್ಸರ್ ಗಳನ್ನು ಹೊಡೆದಂತಹ ಸಾಧನೆಯನ್ನ ಮಾಡಿದ್ದರು. ಇದೀಗ ಕೆಎಲ್ ರಾಹುಲ್ ಅವರ ಈ ದಾಖಲೆಯನ್ನ ಅಭಿಷೇಕ್ ಶರ್ಮಾ ಮುರಿದಿದ್ದಾರೆ. ಇನ್ನು ಅಭಿಷೇಕ್ ಶರ್ಮಾ ಮೂರನೇ ಟಿ20 ಪಂದ್ಯದಲ್ಲಿ ತಾವು ಎದುರಿಸಿದಂತಹ ಮೊದಲ ಎಸೆತದಲ್ಲಿಯೇ ಸಿಕ್ಸರ್ ಅನ್ನ ಸಿಡಿಸುವುದರ ಮೂಲಕ ಅಂತಾರಾಷ್ಟ್ರೀಯ ಟಿ20ಯಲ್ಲಿ ಮೊದಲ ಬಾಲ್ ನಲ್ಲಿ 3 ಬಾರಿ ಸಿಕ್ಸರ್ ಅನ್ನು ಹೊಡೆದಂತಹ ಏಕೈಕ ಬ್ಯಾಟ್ಸ್ಮನ್ ಎಂಬ ವಿಶ್ವ ದಾಖಲೆಯನ್ನು ಕೂಡ ಅಭಿಷೇಕ್ ಶರ್ಮಾ ನಿರ್ಮಿಸಿದ್ದಾರೆ. ಹೀಗೆ ಅಭಿಷೇಕ್ ಶರ್ಮಾ ತಮ್ಮ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ ಟಿ20ಯಲ್ಲಿ ಹಲವಾರು ದಾಖಲೆಗಳನ್ನ ನಿರ್ಮಿಸುತ್ತಿದ್ದಾರೆ. ಅಭಿಷೇಕ್ ಶರ್ಮಾನ ಒಂದು ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.